ಮೇಡಮ್, ಮೇರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್ ಸರ್. ಓಕೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸಾಂತಾ ಕ್ಲಾಸ್ ಆಗಿ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ? ಸ್ಯಾಂತಾ ಕ್ಲಾಸ್ ಆಗಿ ಮಕ್ಳಿಗೆ ಏನ್ ಹೇಳ್ಬೇಕಂದ್ರೆ, ಮಕ್ಳೇ ನೀವೆಲ್ರಿಗೂ ನಿಮ್ಗೆ ಪೊಟೆನ್ಶಿಯಲ್ ಇದೆ. ನಿಮ್ ಪೊಟೆನ್ಶಿಯಲ್ ನ 100% ಯೂಸ್ ಮಾಡ್ಕೊಳ್ಳಿ. ನೀವೆಲ್ರೂ ಚೆನ್ನಾಗಿ ನಿಮ್ದೇನ್ ಗುರಿ ಮುಟ್ಬೇಕು ಅನ್ಕೊಂತೀರಾ, ಖಂಡಿತ ಅದನ್ನ ಮುಟ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈಟ್, ಥ್ಯಾಂಕ್ ಯು ಮ್ಯಾಮ್. ಒಂದ್ ಮಗು ಬಂದು ತುಂಬಾ ಚೆನ್ನಾಗಿ ಕಲಿಯುತ್ತೆ, ಒಂದ್ ಮಗು ಬಂದು ತುಂಬಾ ಚೆನ್ನಾಗಿ ಕಲಿಯಲ್ಲ. ಏನಕ್ಕಿದು? ಈಗ ಒಂದೇ ತರ ಬಂದ್ ಪಾಠ ಮಾಡೋದಂತ ಹೇಳಿದ್ರೇನೆ ಅದು ಅಷ್ಟು ಸರಿಯಾಗಿ ಬರಲ್ಲ ಸರ್. ಯಾಕಂದ್ರೆ ಎಲ್ಲಾ ಮಕ್ಳಿಗೆ ನೀವು ಒಂದೇ ತರ ಪಾಠ ಮಾಡೋದಂದ್ರೆ ದಟ್ ಈಸ್ ನಾಟ್ ಅ ಗುಡ್ ಟೀಚಿಂಗ್. ಯಾಕಂದ್ರೆ ಪಾಠ ಮಾಡೋದ್ ಬೇರೆ, ಆ ಪಾಠನ ಅವ್ರ ಮಕ್ಳು ತಗೊಳೋದ್ ಬೇರೆ. ಒಂದ್ ಮಗು ಲಾಜಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಇನ್ನೊಂದ್ ಮಗುಗೆ ಬಂದ್ಬಿಟ್ಟು ಸ್ಪೇಷಿಯಲ್ ಇಂಟೆಲಿಜೆಂಟ್ ಇರ್ಬೋದು, ಇನ್ನೊಂದ್ ಮಗುಗೆ ವಿಶುವಲ್ ಇಂಟೆಲಿಜೆನ್ಸ್ ಚೆನ್ನಾಗಿರ್ಬೋದು. ಸೊ ಅದು ಒಂದೇ ಪಾಠನ, ಒಂದೇ ಲೆಸನ್ ನ ಬೇರೆ ಬೇರೆ ತರ ನೀಟಾಗಿ ಹೇಳ್ಕೊಟ್ರೆ ಆ ಮಗು ಅರ್ಥ ಮಾಡ್ಕೊಳತ್ತೆ. ಪಾಠನ ಎಲ್ಲಾ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ, ಬಟ್ ಆ ಸಬ್ಜೆಕ್ಟ್ ವೈಸ್ ನ ಇನ್ ಡೆಪ್ತ್ ಆಗಿ ಕಲಿಬೇಕು ಅಂದ್ರೆ ಮಕ್ಕಳಿಗೆ ನಾವು ಹೇಳ್ಕೊಡೋ ಮೆಥಡಾಲಜಿ ಚೇಂಜ್ ಮಾಡ್ಬೇಕು. ನಮ್ದು ಮೇನ್ ಮೋಟೋ ಆಫ್ ದ ಟೀಚಿಂಗ್ ಏನಿರ್ಬೇಕು, ಮಕ್ಕಳ ಹತ್ರ ಕ್ಯೂರಿಯಾಸಿಟಿ ಉಳಿಸ್ಕೊಳ್ಳುವಂಥದ್ದು. ಕ್ಯೂರಿಯಾಸಿಟಿ ಈಸ್ ಅ ಪಾತ್ ಟು ನಾಲೆಜ್. ತಿಳ್ಕೊಂತಾರೆ, ಕ್ಯೂರಿಯಾಸಿಟಿ ಬಂದ ಹಾಗೆ ಮಕ್ಕಳು ಇನ್ನೂ ಜಾಸ್ತಿಯಾಗಿ ತಿಳ್ಕೊಳಕ್ ಪ್ರಯತ್ನ ಪಡ್ತಾರೆ. ರೈಟ್ ಮ್ಯಾಮ್, ಈಗ ನಂದು ಎರಡನೇ ಕ್ವಶನ್ ಬಂದ್ಬಿಟ್ಟು, ಮಕ್ಕಳಿಗೆ ಎಕ್ಸಾಮ್ ಅಲ್ಲಿ ತಲೆ ಸುತ್ತು ಬಂದಿದ್ದೋಗ್ತಾರೆ ಅಥವಾ ಎಕ್ಸಾಮ್ ಫೀವರ್ ಅಂತ ಹೇಳಿ ಹೊಸ ವರ್ಡ್ ಏನೋ ಕೇಳ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಎಕ್ಸಾಮ್ ಫೀವರ್. ಮೊನ್ನೆ ಯಾವ್ದೋ ಒಂದು ಶಾಲೆಗೆ ಹೋಗಿದೆ. ಇಷ್ಟೇ ಜಸ್ಟ್ ಅಂತ ಹೇಳಿದ್ರೆ, ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ ಕೊಡ್ತಾ ಇದೀವಿ, ಅದಕ್ಕೆ ಜ್ವರ ಬಂದು 1-3 ಜನ ಮಲಗಿದ್ದಾರೆ ಅಂತ ಹೇಳಿದ್ರು. ಸೊ ಈ ತರ ಎಕ್ಸಾಮ್ ಫೀವರ್ಗೆ ಸೊಲ್ಯೂಷನ್ ಹೇಳ್ತಾ? ಓಕೆ, ಎಕ್ಸಾಮ್ ಫೀವರ್ ಇದು ಆಲ್ಮೋಸ್ಟ್ ಇವಾಗ ತುಂಬಾ ಕಡೆ ಕಾಮನ್ ಆಗಿದೆ. ಎಕ್ಸಾಮ್ ಅಂದ್ರೆ ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ರು ಆಗ್ಲಿ ಈಗ ಆ ಕಡೆ ಈ ಕಡೆ ಓಡಾಡೋ ಜನರು, ಟೀಚರ್ಸ್, ಪೇರೆಂಟ್ಸ್ ಎಲ್ಲ ಅದನ್ನ ಭೂತದ ತರ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಲೈಕ್ ಎಕ್ಸಾಮ್ ಮಕ್ಳಿಗೂ ತಲೆಗೆ ಕುತ್ಕೊಂಡ್ಬಿಟ್ಟಿದೆ. ಅಂದ್ರೆ ಮಕ್ಳಿಗೆ ಇವಾಗ ರಿಸಲ್ಟ್ ಬಗ್ಗೆ ಫಿಯರ್ ಆಗಿದೆ. ಅಂದ್ರೆ ರಿಸಲ್ಟ್ ಬಂದ್ಮೇಲೆ ನಮ್ಮ ಪೇರೆಂಟ್ ಗಳಾಗ್ಲಿ, ನೇಬರ್ಸ್ ಗಳಾಗ್ಲಿ ಹೆಂಗ್ ರಿಯಾಕ್ಷನ್ ಕೊಡ್ತಾರೆ, ಅವ್ರಿಗೆ ಮೇನ್ ಅಲ್ಲಿ ಭಯ ಆಗೋದು ರಿಯಾಕ್ಷನ್ ಗಳ ಮೇಲೆ. ಆ ರಿಯಾಕ್ಷನ್ ಎದುರಿಸೋ ಶಕ್ತಿ ಇರಲ್ಲ. ಹಂಗಾಗಿ ಅವ್ರಿಗೆ ಏನಾಗುತ್ತೆ, ಎಷ್ಟೇ ಚೆನ್ನಾಗಿ ಓದಿದ್ರೆ ಕೂಡ ಎಕ್ಸಾಮ್ ಅನ್ನೋದು ಅವ್ರಿಗೆ ಭಯವಾಗಿ ಕಾಡ್ತಾ ಇರುತ್ತೆ. ಓಕೆ, ಹೀಗಾಗಿ ಅವ್ರಿಗಲ್ಲಿ ಭಯ ಏನಾಗುತ್ತೆ, ಅವ್ರ ಬಾಡಿ ಮೇಲೆ ಅದು ಎಫೆಕ್ಟ್ ಆಗಿರೋದ್ರಿಂದ ಅಲ್ಲಿ ಅವರು ಹುಷಾರ್ ತಪ್ತಾ ಇದ್ದಾರೆ. ಸೊ ನಾವಿಲ್ ಮಕ್ಕಳಿಗೆ ಎಕ್ಸಾಮ್ ಅಂದ್ರೆ ಭಯ ಅಲ್ಲ, ಎಕ್ಸಾಮ್ ಹೇಗ್ ಪ್ರಿಪೇರ್ ಮಾಡೋದಂತ ಯಾರು ಹೇಳ್ಕೊಡ್ತಾ ಇಲ್ಲ. ಮೆನಿ ರೀಡಿಂಗ್ ಮೆಥಡಾಲಜೀಸ್ ಇದೆ. ಒಂದು ಸಬ್ಜೆಕ್ಟ್ ನ ರಿವಿಷನ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಚೆನ್ನಾಗಿ ನೀನು ಒಂದು ಸಬ್ಜೆಕ್ಟ್ ನ ರೀಡ್ ಮಾಡ್ಬೇಕು, ವಾಟ್ ಇಸ್ ದ ಸ್ಕಿಮ್ಮಿಂಗ್ ಮೆಥಡ್, ವಾಟ್ ಇಸ್ ದ ಚಂಕಿಂಗ್ ಮೆಥಡ್, ತುಂಬಾ ಮೆಥಡಾಲಜೀಸ್ ಇದೆ. ಇದೆಲ್ಲ ನೀಟಾಗಿ ಮಗು ಹತ್ರ ಕೂತ್ಕೊಂಡು ಅದಕ್ಕೆ ಟೆಕ್ನಿಕಲಿ ಹೇಳ್ಕೊಟ್ರೆ ಮಗು ಎಕ್ಸಾಮ್ ಅನ್ನ ಫಿಯರ್ ಕೂಡ ಇರಲ್ಲ. ಆಮೇಲೆ ಮೇನ್ ಆಗಿ ಪೇರೆಂಟ್ ಅಂಡ್ ಟೀಚರ್ಸ್, ಎಸ್ ಜಡ್ಜ್ಮೆಂಟ್ ಬೇಕು. ಆದ್ರೆ ನೀವು ತುಂಬಾ ಮಕ್ಕಳಿಗೆ ಒಮ್ಮೆಲೆ ನೀವು 100% ಎಕ್ಸ್ಪೆಕ್ಟೇಷನ್ ಕೊಟ್ರೆ ಆ ಮಗು ಅದನ್ನ ಮಾಡಕ್ ಆಗಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಏನಾಗ್ಬೇಕು, ಸ್ಟೆಪ್ಪಿಂಗ್ ಸ್ಟೋನ್ ತರ ಸ್ವಲ್ಪನೇ ಜಾಸ್ತಿ ಆಗ್ತಾ ಹೋಗ್ಬೇಕು. ಒಂದೇ ಸಲಕ್ಕೆ ಇರೋ 40% ಇರೋ ಮಗು ಒಂದೇ ಸಲಕ್ಕೆ ಮರು ಎಕ್ಸಾಮ್ ಅದು 100 ತೆಗಿಬೇಕಂದ್ರೆ ಆಗಲ್ಲ. ಹಿಲ್ ಕಮ್ ಟು 60, ದೆನ್ ಅಗೇನ್ ಸ್ವಲ್ಪ ಹಾರ್ಡ್ ವರ್ಕ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಹಿಲ್ ಗೆಟ್ ಇಂಟು 80%, ದೆನ್ ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ರೆ 90% ಬರ್ತಾರೆ ಮಕ್ಕಳು. ಮ್ಯಾಮ್, ಈ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳು ಎಷ್ಟು ಊಟ ಮಾಡ್ಬೇಕು, ಎಷ್ಟು ನೀರ್ ಕುಡಿಬೇಕು, ಇದ್ರ ಬಗ್ಗೆ? ಎಕ್ಸಾಮ್ ಟೈಮ್ ಅಲ್ಲಿ ಊಟ, ನೀರು, ನಿದ್ದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿ ಪ್ಲೇ ಮಾಡ್ತಾ ಇರತ್ತೆ. ಮಕ್ಕಳಿಗೆ ಆದಷ್ಟು ಜಂಕ್ ಕಡಿಮೆ ಮಾಡಿ. ಯಾಕಂದ್ರೆ ಜಂಕ್ ಅಲ್ಲಿ ಏನಾಗುತ್ತೆ, ಅವ್ರದೊಂದು ಕೆಲವೊಂದು ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ, ಹೊಟ್ಟೆನು ಕೆಡೋ ಸಂಭವ ಇರುತ್ತೆ. ಆಲ್ರೆಡಿ ಅವ್ರಿಗೆ ಫಿಯರ್ ಇರುತ್ತೆ ಒಳಗಡೆ, ಅದು ಬಾಡಿ ಬಂದು ಫ್ಲೈಟ್ ಟು ಫ್ಲೈಟ್ ಮೋಡ್ಗೆ ಹೋಗಿರುತ್ತೆ. ಆದ್ರೆ ಡೈಲಿ ನೀವು ಜಂಕ್ ಫುಡ್ ತಿಂತಾ ಇದ್ರೆ ಅದಕ್ಕೆ ಇನ್ನೂ ನಾವು ಬೂಸ್ಟ್ ಮಾಡ್ದಂಗೆ ಅದು ಇನ್ನೂ ಆರೋಗ್ಯ ಕೆಡುತ್ತೆ. ಆಮೇಲೆ ಹೈಡ್ರೇಷನ್ ವೆರಿ ಇಂಪಾರ್ಟೆಂಟ್. ನೀರ್ ಕುಡಿತಾ ಇರ್ಬೇಕು ಮಕ್ಕಳು. ಬಾಡಿ ಹೈಡ್ರೇಷನ್ ಆಗಿದ್ರೆ ಅವ್ರದ್ದು ಕಾನ್ಸಂಟ್ರೇಷನ್ ಲೆವೆಲ್ ಆಗ್ಲಿ ಎಲ್ಲಾನು ಚೆನ್ನಾಗಿರುತ್ತೆ. ಇನ್ನೊಂದು ನಿದ್ದೆ ಮೇನ್ ಆಗಿ ತುಂಬಾ ಒಂದು ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದ್ರೆ, ಎಕ್ಸಾಮ್ ಹಿಂದಿನ ದಿವಸ ನೀನ್ ಬೆಳಿಗ್ಗೆನೂ ಬೇಗ ಎದ್ದು ಓದು, ನೈಟ್ ಓದು ಅಂತ ಹೇಳಿ ಅವರಿಗೆ ಮಲ್ಗೋ ಡ್ಯೂರೇಷನ್ ಕಮ್ಮಿ ಕೊಡ್ತಾರೆ. ಇಟ್ ಈಸ್ ವೆರಿ ಬ್ಯಾಡ್ ಐಡಿಯಾ. ಅವ್ರದ್ದು ಕಾಗ್ನೇಟಿವ್ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಈ ತರ ಮಾಡೋದು. ಅವ್ರಿಗೆ ಏನಾಗುತ್ತೆ, ಅಲ್ಲಿ ತುಂಬಾ ಚೆನ್ನಾಗಿ ನೀವು 8 hours ಸ್ಲೀಪ್ ಇದ್ರೆ ಅಷ್ಟೇ ನಿಮ್ದು ಥಿಂಕಿಂಗು, ಪ್ರೊಸೆಸಿಂಗು ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಅದ್ ನೀವು 8 hours ಸ್ಲೀಪ್ ಕೊಡದೆ ಹೋದ್ರೆ ನಿಮ್ ಬ್ರೈನ್ ಅಲ್ಲಿ ನಿಮ್ಗೆ ಮೆಮೊರಿ ಪವರ್ ಕೂಡ ನಿಮ್ದು ಎಫೆಕ್ಟ್ ಆಗುತ್ತೆ. ಎಕ್ಸಾಮ್ ಹೋದಾಗ ನಾನು ಕಲ್ತಿರೋದು ನಿಮಗೆ ಮರ್ತು ಹೋಗುತ್ತೆ. ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. 8 hours ಸ್ಲೀಪ್ ನೀವು ಮೇಂಟೈನ್ ಮಾಡ್ಲೇಬೇಕು ಎಕ್ಸಾಮ್ ಹಿಂದಿನ ದಿವಸ. ನಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋದಿ ಅಂತ ಹೇಳ್ತಾರೆ, ಅದಾದ್ಮೇಲೆ ರಾತ್ರಿ 11 ಗಂಟೆವರೆಗೂ ಓದಿ ಅಂತ ಹೇಳ್ತಾರೆ. ಬಟ್ ಯೂಶಲಿ ನೀವ್ ಹೇಳ್ತೀರಾ ಏನೋ 8 hours ನಿದ್ದೆ ಮಾಡ್ಬೇಕು ಅಂತ ಹೇಳಿ.
ಇನ್ಸ್ಟಾದಲ್ಲಿ ಹೇಳ್ತಾರೆ 6 ಅವರ್ ನಿದ್ದೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ, ಯಾರನ್ನ ನಂಬೇಕು? ಇದರಲ್ಲಿ ನಂಬೋದು ಅಂತ ಪ್ರಶ್ನೆ ಇಲ್ಲ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಓದೋದು, ಇದೊಂದು ನಮ್ದು ಕಾಮನ್ ಮಿತ್. ಎಲ್ರು ಹೇಳ್ತಾರೆ ನಿಮ್ಗೆ ಹಳೆ ಒಂದು ವಯಸ್ಸಾಗಿರೋದ್ರಿಂದ ಎಲ್ರು ಬೇಗ ಎದ್ದು ಓದ್ಬೇಕು, ನಾವು ಓದಿದೀವಿ ಚಿಕ್ಕವರಿದ್ದಾಗ ಅಂತ. ಬಟ್ ಬಾಡಿ ಹೇಗ್ ವರ್ಕ್ ಆಗತ್ತೆ ಅಂದ್ರೆ ಅಕಾರ್ಡಿಂಗ್ ಟು ಯುವರ್ ಬಯಾಲಜಿಕಲ್ ಕ್ಲಾಕ್ ವೈಸ್ ನಿಮ್ ಬಾಡಿ ವರ್ಕ್ ಆಗೋದು. ಕೆಲವರಿಗೆ ನೈಟ್ ತುಂಬಾ ಹೊತ್ತು ಕೂತ್ಕೊಂಡ್ರು ಏನೂ ಆಗಲ್ಲ. ಅವ್ರ ನೈಟ್ ಅಲ್ಲಿ 11-12 ತನಕ ಕೂತು ಫ್ರೆಶ್ ಆಗಿ ಇರ್ತಾರೆ. ಅವ್ರು ಫ್ರೆಶ್ ಆಗಿದ್ದು ಅವ್ರಿಗೆ ಅದನ್ನ ಓದ್ಕೊಂಡ್ಬಿಟ್ಟು, ಬಟ್ ಏನಂದ್ರೆ ಅವ್ರಿಗೆ 8 ಅವರ್ಸ್ ಸ್ಲೀಪ್ ಬೇಕು, ಬೆಳಿಗ್ಗೆ ಒಂದು 8 ಗಂಟೆಗೆ ಎದ್ದೇಳ್ತಾರೆ. ಆ ತರ ಇರೋರು ಇರ್ತಾರೆ. ಆವಾಗ ನಮ್ಮಲ್ಲಿ ಏನ್ ಅನ್ಕೊಂತಾರೆ, ಇವನು ಎಕ್ಸಾಮ್ ಹಿಂದಿನ ದಿವಸ ಎದ್ದೇಳೋದೇ ಇಲ್ಲ, 8 ಗಂಟೆಗೆ ಎದ್ದೇಳ್ತಾನೆ, ಲೇಟ್ ಆಗಿ ಎದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ. ಬಟ್ ದಟ್ ಈಸ್ ದೇಯರ್ ಬಯಾಲಜಿಕಲ್ ಕ್ಲಾಕ್. ಅವ್ರಿಗೆ ನೈಟ್ ಕೂತ್ಕೊಳಕ್ ಆಗತ್ತೆ, ನೈಟ್ ಅವಲ್ಸ್ ಅಂತಾರೆ. ಅದೇ ಬೆಳಿಗ್ಗೆ ಕೆಲವ್ರು ಏನ್ ಮಾಡ್ತಾರೆ, ನೈಟ್ ಕೂತ್ಕೊಳಕ್ ಆಗಲ್ಲ, ಸುಸ್ತಾಗಿ ಮಲಗ್ ಬಿಡ್ತಾರೆ, ಬೆಳಿಗ್ಗೆ ಬೇಗ ಎದ್ದು ಓದ್ತಾರೆ. ಅದನ್ನ ಅವ್ರ ಮಾರ್ನಿಂಗ್ ಬರ್ಡ್ಸ್, ಅವ್ರು ಬೆಳಿಗ್ಗೆ ಎದ್ದು ಓದ್ಕೋಬಹುದು. ಈ ತರ ಅವ್ರದ್ದು ಏನ್ ಹೇಳ್ತಾರೆ ಬಯಾಲಜಿಕಲ್ ಕ್ಲಾಕ್ ಮೇಲೆ ಅವ್ರು ಯಾವ ತರ ಓದ್ಬೇಕು, ಯಾವ ತರ ಅವ್ರಿಗೆ ಮೆಮೊರಿ ರಿಟೆನ್ಷನ್ ಆಗತ್ತೆ, ಓದಿರೋದು ರಿಟೆನ್ಷನ್ ಆಗತ್ತೆ ಅಂತ ಅದ್ರ ಮೇಲೆ ಹೋಗುತ್ತೆ. ಆಮೇಲೆ ಸ್ಲೀಪ್ ನೀವ್ ಎಷ್ಟು ಮಾಡ್ತೀರಾ ಅಷ್ಟು ನಿಮ್ ದೇಹಕ್ಕೆ ಒಳ್ಳೇದು. ಯಾಕಂದ್ರೆ ಸ್ಲೀಪ್ ಅನ್ನೋದು ಅದೊಂದು 5 ಸೈಕಲ್ಸ್ ಇಲ್ಲ 4 ಸೈಕಲ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಫಸ್ಟ್ ಲೈಫ್ ಅಲ್ಲಿ ನಾವು ರ್ಯಾಮ್ ಸ್ಲೀಪ್ಸ್ ಅಂತ ಅದನ್ನ ಹೇಳ್ತೀವಿ ಸೈಕಾಲಜಿ ಪ್ರಕಾರ. ಅದ್ರಲ್ಲಿ ನೀವು ಫಸ್ಟ್ ಒಂದು ಸ್ವಲ್ಪ ಟೈಮ್ ನಿಮ್ಗೆ ನೀವು ಸ್ಲೀಪ್ ಹೋಗ್ಬೇಕಾಗತ್ತೆ. ಮಿಡ್ ಸ್ಲೀಪ್ ಅಲ್ಲಿ ಸ್ಟೇಜ್ 3 ಅಲ್ಲಿ ನಿಮ್ ಬ್ರೈನ್ ರಿಪೇರ್ ವರ್ಕ್ ಮಾಡ್ತಾ ಇರುತ್ತೆ. ತುಂಬಾ ಅಂದ್ರೆ ಲೈಕ್ ನ್ಯೂ ಸೆಲ್ಸ್ ಇದಾಗೋದು, ರಿಪೇರ್ ಮಾಡೋದು, ಮೆಮೊರಿ ಕನ್ಸಾಲಿಡೇಷನ್ ಮಾಡೋದು, ಇದೆಲ್ಲ ಪಾರ್ಟ್ ಆಗೋದೇ ನಿಮ್ದು ಸ್ಲೀಪ್ ಅಲ್ಲಿ. ಆಮೇಲೆ ಲಾಸ್ಟ್ 5th ಸ್ಲೀಪ್ ಅಲ್ಲಿ 4th ಸ್ಟೇಜ್ ಅಲ್ಲಿ ನಿಮ್ಗೆ ಡ್ರೀಮ್ ಬರುತ್ತೆ. 5th ಸ್ಟೇಜ್ ಅಲ್ಲಿ ನೀವು ವೇಕಪ್ ಆಗ್ತೀರಾ. ಬಟ್ ಈ ಸೈಕಲ್ ನಿಮ್ಗೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಮೆಮೊರಿ ಕನ್ಸಾಲಿಡೇಷನ್ ಆಗಿಲ್ಲ ಅಂದ್ರೆ ನಿಮ್ದು ಕಾಗ್ನೇಟಿವ್ ಇಂಪೇರ್ಮೆಂಟ್ ಆಗತ್ತೆ. ಚೆನ್ನಾಗಿ ವರ್ಕ್ ಆಗ್ತಿರಲ್ಲ. ಎಕ್ಸಾಮ್ ಬರೀಬೇಕಂದಾಗ ನಿಮ್ಗೆ ಏನೋ ನೆನಪು ಮಾಡ್ಬೇಕು, ಕ್ಯೂಸ್ ನೆನಪಾಗ್ಬೇಕು. ಮೆಮೊರಿ ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ ಪ್ಲೇಟ್ ಮ್ಯಾಚಿಂಗ್ ಆ ತರ ಎಲ್ಲ ಆಗ್ಬಿಟ್ಟು ಮೆಮೊರಿ ನಿಮ್ಗೆ ರಿಟ್ರೀವಲ್ ಆಗ್ಬೇಕು, ಅದು ರಿಕವರಿ ಆಗ್ಬೇಕು ಮೆಮೊರಿ. ಆ ಪಾರ್ಟ್ ನಿಮ್ಗೆ ಅಲ್ಲಿ ವರ್ಕ್ ಆಗಲ್ಲ. ನಿಮ್ಗೆ ಕೆಲವೊಂದ್ಸಲ ಡೆಫಿನೇಷನ್ ಮರ್ತೋಗಿದೆ, ಏನೋ ಇತ್ತು ನನಗೆ ಆ ಪೇಜ್ ಅಲ್ಲಿ ಮರ್ತೋಗಿದೆ, ನೆನಪು ಬರ್ತಿಲ್ಲ, ನಿನ್ನ ಅಷ್ಟ್ ಸಲ ಓದಿದ್ದೀನಿ ಯಾಕೆ ಇವತ್ತು ಬರ್ತಿಲ್ಲ. ಇದು ಈ ರೀಸನ್ ಆಗ್ತಾ ಇರೋದು, ಯಾಕಂದ್ರೆ ಅದು ಇನ್ನೂ ಚೆನ್ನಾಗಿ ಬ್ರೈನ್ ಅಲ್ಲಿ ವರ್ಕ್ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಕಂಪ್ಲೀಟ್ ಸ್ಲೀಪ್ ಬೇಕು ನಿಮ್ಗೆ. ಆ ಸೈಕಲ್ ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಫೀಲ್ ಫ್ರೆಶ್, ನಿಮ್ದು ಮೆಮೊರಿ ಕನ್ಸಾಲಿಡೇಷನ್ ಆಗಿರುತ್ತೆ, ಚೆನ್ನಾಗಿ ಎಕ್ಸಾಮು ಬರೀಬಹುದು ನೀವು. ಮ್ಯಾಮ್, ಈ ಮೆಮೊರಿ ಕನ್ಸಾಲಿಡೇಷನ್ ಅದ್ರ ಬಗ್ಗೆ ಇನ್ನೊಂದು ರೌಂಡ್ ಮಾತಾಡುವ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.